ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಪುಟ್ಟ ದೇಶ. ಆದರೆ ಅವತ್ತಿನ ಮಟ್ಟಿಗೆ ಅಲ್ಲಿ ನಡೆದ ಆ ಒಂದು ಘಟನೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಆ ದೇಶವಂತೂ ಪತರಗುಟ್ಟಿ ಹೋಗಿತ್ತು. ಭೂಮಿಯಿಂದ ಎದ್ದು ಬಂದ ಮಾನವನ ಮೂಳೆಗಳು ಎದ್ದು ಮಾತನಾಡೋಕೆ ಶುರುವಾಗಿದ್ವು. ಹಾಗಿದ್ರೆ ಅಲ್ಲಿ ದೊರೆತ ಅಷ್ಟೊಂದು ಮೂಳೆಗಳ ಕಥೆ ಏನು? ಅವುಗಳನ್ನ ತಂದು ಅಲ್ಲಿ ಹೂತು ಹಾಕಿದ್ದು ಯಾರು? ಆ ಘಟನೆ ನಡೆದಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ಜಗತ್ತಿನಲ್ಲಿ ಯಾವಾಗ್ಲೋ ಏನೋ ನಡೆದಿರುತ್ತೆ, ಅದು ಇನ್ಯಾವಾಗ್ಲೋ ಬಯಲಾಗುತ್ತೆ. ಅವುಗಳು ಹಲವಾರು ಪ್ರಶ್ನೆಗಳನ್ನ, ಸಾಕಷ್ಟು ಚರ್ಚೆಗಳನ್ನ, ಹಾಗೆ ಮತ್ತಷ್ಟು ಕುತೂಹಲಗಳನ್ನ ಹುಟ್ಟು ಹಾಕತ್ವೆ. ಹುದುಗಿ ಹೋಗಿದ್ದ ಇತಿಹಾಸವನ್ನು ಹೇಳುತ್ತೆ. ಜೊತೆಗೆ ಅದನ್ನ ನಂಬಬೇಕೋ ಬೇಡವೋ ಅನ್ನೋ ಜಿಜ್ಞಾಸೆಗಳನ್ನು ಕೂಡ ಹುಟ್ಟು ಹಾಕತ್ವೆ. ಅಂಥದ್ದೇ ಒಂದು ಕಥೆಯನ್ನ ನಿಮ್ಮ ಮುಂದೆ ಹೇಳ್ತೀವಿ. ನೀವು ಕಳೆದ 2 ವರ್ಷದ ಹಿಂದೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ತೆರೆಗೆ ಬಂದಿತ್ತು. ಆ ಚಿತ್ರವನ್ನ ನೋಡಿದ್ದೀರಿ ಅಂದ್ಕೊಳ್ತೀವಿ. ಅದರಲ್ಲಿ ಒಂದೇ ಕಡೆ ಹಲವಾರು ಮಾನವನ ಅಸ್ಥಿಪಂಜರಗಳು ದೊರಕುತ್ತವೆ. ಇದು ಯಾರದ್ದು, ಏನು ಕತೆ, ಇದರ ಹಿಂದೆ ಇರೋರು ಯಾರು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ತನಿಖೆಯೇ ನಡೆಯುತ್ತೆ. ಆದರೆ ಅದು ಸಿನಿಮಾ. ಆದರೆ ಅಂಥದ್ದೇ ಒಂದು ಪ್ರಕರಣ ಪತ್ತೆಯಾಗಿತ್ತು. ಹಾಗಂತ ಅದು 10 ವರ್ಷಗಳದ್ದಲ್ಲ, 100 ವರ್ಷಗಳದ್ದೂ ಅಲ್ಲ, ಬದಲಿಗೆ 1000 ವರ್ಷಗಳದ್ದು. ಆದರೆ ಅದರ ಹಿಂದಿನ ಕಥೆ ಇದೆಯಲ್ಲ, ಅದು ಮಾತ್ರ ಬೆಚ್ಚಿ ಬೀಳಿಸುವಂಥದ್ದು. ಅದು 2007ರ ಮಾತು. ಅವತ್ತೊಂದಿನ ರೈತನೊಬ್ಬ ತನ್ನ ಜಮೀನಿನಲ್ಲಿ ಬಾವಿ ತೆಗೆಯೋಕೆ ಶುರು ಮಾಡಿದ್ದ. ಆದರೆ ಕೆಲವು ಅಡಿಗಳಷ್ಟು ತೆಗೆದ ನಂತರ ಆತನಿಗೆ ಏನನ್ನಿಸ್ತೋ ಏನು, ಇದು ತನ್ನೊಬ್ಬನಿಂದ ಆಗದ ಕೆಲಸ ಅಂದ್ಕೊಂಡ. ಇದರಿಂದಲೇ ಒಂದಷ್ಟು ಜನರನ್ನ ಸೇರಿಸಿಕೊಂಡ. ಎಲ್ಲರೂ ಇನ್ನೊಂದಷ್ಟು ಆಳ ತೆಗೆದ್ರು. ಅಷ್ಟರಲ್ಲೇ ಒಬ್ಬಾತ ಹಾರಿಗೆ ಏನೋ ತಾಕಿದಂತಾಯ್ತು, ಇದೇನು ಅಂತ ಮೆಲ್ಲನೆ ಸರಿಸಿ ನೋಡಿದ್ರೆ ಅಲ್ಲಿ ಕಂಡದ್ದು ನೋಡಿ ಬೆಚ್ಚಿ ಬಿದ್ರು. ಯಾಕೆಂದ್ರೆ ಅದು ಮನುಷ್ಯನ ತಲೆಬುರುಡೆಯಾಗಿತ್ತು. ಸರಿ, ನೋಡೋಣ ಅಂದ್ಕೊಂಡು ಇವರು ನಿಧಾನವಾಗಿ ಮಣ್ಣು ಸರಿಸಿದ್ರೆ ಅಲ್ಲಿ ಇನ್ನಷ್ಟು ಅಸ್ಥಿಪಂಜರಗಳು ಕಾಣಿಸಿ. ಇದನ್ನ ನೋಡಿದ ಇವರು ಏನಂದ್ಕೊಂಡ್ರು ಅಂದ್ರೆ, ಎಲ್ಲೋ ಇಲ್ಲಿ ಹಿಂದೆ ಸ್ಮಶಾನ ಇತ್ತೇನೋ ಅಂತ. ಸರಿ, ನಮ್ ಕೆಲ್ಸ ನಾವು ಮಾಡೋಣ ಅಂದ್ಕೊಂಡ್ರು. ಆದ್ರೆ ಬೇಡ, ಯಾವುದಕ್ಕೂ ಒಂದ್ಸಾರಿ ಪೊಲೀಸರಿಗೆ ಈ ವಿಷಯ ತಿಳಿಸ್ಬಿಡೋಣ ಅಂದ್ಕೊಂಡು ಮಾಹಿತಿ ನೀಡಿದ್ರು. ಪೊಲೀಸರು ಬಂದ್ರು, ಎಲ್ಲವನ್ನೂ ವಶಕ್ಕೆ ತೆಗೆದುಕೊಂಡ್ರು. ಇನ್ನು ಸಿಕ್ಕಿದಾದ್ರೂ ಅದೆಷ್ಟು ಮನುಷ್ಯರ ಅಸ್ಥಿಪಂಜರ ಅಂದ್ಕೊಂಡಿದ್ರಾ? ಬರೋಬ್ಬರಿ 47. ಇಷ್ಟೊಂದು ಅಸ್ಥಿಪಂಜರಗಳು ಒಂದೇ ಕಡೆ ಸಿಗೋದು ಅಂದ್ರೆ ಅದೇನೋ ಸುಮ್ಮನೆ ಅಲ್ವಲ್ಲ. ಇಲ್ಲಿ ಸಿಕ್ಕಿದ ಮೂಳೆಗಳನ್ನ ತೆಗೆದುಕೊಂಡು ಹೋದ ಪೊಲೀಸರು ಎಲ್ಲವನ್ನೂ ನೋಡಿದ್ರು. ಈ ವೇಳೆ ಒಂದು ವಿಚಾರ ಹೊಳಿತು. ಇದು ಇತ್ತೀಚಿನದಂತೂ ಅಲ್ವೇ ಅಲ್ಲ, ಇದು 100 ವರ್ಷಗಳ ಹಿಂದಿನದ್ದು ಇದ್ರೂ ಇರಬಹುದು ಅನ್ನೋ ತೀರ್ಮಾನಕ್ಕೆ ಬಂದ್ರು. ಅಲ್ಲದೆ ಸಂಶೋಧಕರಿಗೆ ಮಾಹಿತಿಯನ್ನು ನೀಡಿದ್ರು. ಇಲ್ಲಿಂದ ಇದಕ್ಕೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು. ಈ ಮೂಳೆಗಳನ್ನ ನೋಡಿದ ಸಂಶೋಧಕರು ನಿಜಕ್ಕೂ ಶಾಕ್ ಆಗಿದ್ರು. ಅಲ್ಲದೆ ಇದು 100 ವರ್ಷಗಳ ಹಿಂದಿನದ್ದಲ್ಲ, ಬದಲಿಗೆ ಏನಿಲ್ಲ ಅಂದ್ರೂ 1000 ವರ್ಷಗಳ ಹಿಂದಿನದ್ದಾದ್ರೂ ಆಗಿರಬಹುದು ಅಂತ ಹೇಳಿದ್ರು. ಇದರಿಂದ ಇವುಗಳನ್ನ ಹೆಚ್ಚಿನ ಪರೀಕ್ಷೆ ಮಾಡೋದೇ ಒಳ್ಳೆಯದ್ದು ಅನ್ನೋ ಸಲಹೆ ಕೊಟ್ರು. ಅದರಂತೆ ಇವುಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಯಿತು. ಇವುಗಳು ತುಂಬಾ ಹಳೆಯ ಅಸ್ಥಿಪಂಜರಗಳು ಆಗಿದ್ರಿಂದ ಜಾಗ್ರತೆ ಹಾಗೂ ಕೂಲಂಕುಷವಾಗಿ ಪರೀಕ್ಷೆ ನಡೆಸಲಾಯಿತು. ಆಗ ಇನ್ನೊಂದು ವಿಚಾರ ಹೊರಗೆ ಬಂತು. ಇವು ಸುಮಾರು 6200 ವರ್ಷಗಳ ಹಿಂದಿನ ಮೂಳೆಗಳು ಅಂತ. ಇನ್ನು ಈ ಪರೀಕ್ಷೆ ಅಷ್ಟು ಸುಲಭವಾಗಿರಲಿಲ್ಲ. ಕೇವಲ 1-2 ಪರೀಕ್ಷೆ, ಹಾಗೆ 1-2 ಸಲ ಮಾಡಿ ಇಂಥ ನಿರ್ಧಾರಕ್ಕೆ ಬಂದಿರಲಿಲ್ಲ. ಹಲವಾರು ಪರೀಕ್ಷೆಗಳನ್ನ ಮೇಲಿಂದ ಮೇಲೆ ಮಾಡಲಾಗಿತ್ತು. ಇಷ್ಟೆಲ್ಲ ಮಾಡಿ ವರದಿ ನೀಡಲು ಬೇಕಾಗಿದ್ದು 1-2 ತಿಂಗಳುಗಳಲ್ಲ,
ಬದಲಿಗೆ 5 ವರ್ಷಗಳು. ಸತತ 5 ವರ್ಷಗಳ ಪರೀಕ್ಷೆ ಅಂದ್ರೆ ಅದು ಸುಮ್ಮನೆ ಅಲ್ಲ ಅಲ್ವಾ? ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದ್ವು. ಪರೀಕ್ಷೆ ವೇಳೆ ಇವು ಒಂದೇ ಕುಟುಂಬದ ಅಸ್ಥಿ ಪಂಜರಗಳು ಇರಬಹುದು. ಅವರೆಲ್ಲರೂ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂದ್ಕೊಂಡಿದ್ರು. ಆದರೆ ಅದು ಹಾಗಾಗಿರಲಿಲ್ಲ. ಯಾಕೆಂದ್ರೆ DNA ಪರೀಕ್ಷೆ ಬೇರೆಯದ್ದೇ ಕತೆ ಹೇಳ್ತು. ಇದು ಒಂದೇ ಕುಟುಂಬದವರಲ್ಲ, ಬೇರೆ ಬೇರೆಯವರದ್ದು ಅಂತ. ಇದರಿಂದ ಮತ್ತಷ್ಟು ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಇನ್ನು ಇದರಲ್ಲಿ ಹೆಂಗಸರು, ಗಂಡಸರು ಹಾಗೆ ಮಕ್ಕಳು ಸೇರಿದ್ರು. ಹಾಗೆ ಹಲವು ವಯೋಮಾನದವರ ಮೂಳೆಗಳು ಇದ್ವು. ಇದೆಲ್ಲ ಇರಲಿ, ಇವರ ಸಾವಿಗೆ ಕಾರಣವೇನು? ಏನಾದ್ರೂ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿತ್ತಾ ಅಂತ ನೋಡಿದ್ರೆ ಅಂತಹ ಕುರುಗಳು ಕೂಡ ಇರಲಿಲ್ಲ. ಬದಲಿಗೆ ಇವರನ್ನ ಅಮಾನುಷವಾಗಿ ಹತ್ಯೆ ಮಾಡಲಾಗಿತ್ತು ಅನ್ನೋದು ಗೊತ್ತಾಯ್ತು. ಅಷ್ಟಕ್ಕೂ ಇದು ನಡೆದದ್ದು ಯುರೋಪ್ನ ಕ್ರೊಯೇಷಿಯಾದಲ್ಲಿ. ಸರಿ, ಹಾಗಿದ್ರೆ ಇವ್ರನ್ನೆಲ್ಲ ಕೊಲೆಯೇ ಮಾಡಲಾಗಿದೆ ಅಂತ ಹೇಳೋದು ಹೇಗೆ ಅಂತ ಅನ್ಕೊಳ್ಬಹುದು. ಆದರೆ ಮೂಳೆಗಳಿಗೆ ಆಗಿರುವ ಹಾನಿ ಮುಂತಾದ ವೈಜ್ಞಾನಿಕ ಪರೀಕ್ಷೆಗಳಿಂದ ಸಾವು ಹೀಗೆ ನಡೆದಿದೆ ಅಂತ 80% ನಿಖರವಾಗಿ ಹೇಳ್ಬೋದು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅದೇ ರೀತಿ ಇಲ್ಲೂ ಕೂಡ ಇಂಥದ್ದೊಂದು ತೀರ್ಮಾನಕ್ಕೆ ಬರಲಾಗಿತ್ತು. ಇನ್ನು ಇಲ್ಲಿ ಸತ್ತ ಎಲ್ಲರ ತಲೆಗೂ ಪೆಟ್ಟು ಮಾಡಿ ಸಾಯಿಸಲಾಗಿತ್ತು. ಅಲ್ಲದೆ ಒಂದೇ ಕಡೆಗೆ ಒಂದೇ ತರವಾಗಿ ಹೊಡೆದು ಕೊಲ್ಲಲಾಗಿತ್ತು. ಅಲ್ಲದೆ ಈ ಕೃತ್ಯಕ್ಕೆ ಒಂದೇ ರೀತಿಯ ಆಯುಧ ಬಳಸಲಾಗಿದೆ ಅನ್ನೋದು ಗೊತ್ತಾಯಿತು. ಇಷ್ಟನ್ ಬಿಟ್ರೆ ದೇಹದ ಬೇರೆ ಯಾವ ಮೂಳೆಗಳಿಗೂ ಡ್ಯಾಮೇಜ್ ಆಗಿರಲಿಲ್ಲ. ಹಾಗಿದ್ರೆ ಯಾರಾದ್ರೂ ಇವರನ್ನ ಒಂದೇ ಕಡೆಗೆ ಅಂದ್ರೆ ಬರೀ ತಲೆಗೆ ಹೊಡೆದು ಭೀಕರವಾಗಿ ಕೊಂದಿದ್ರ ಅನ್ನೋ ಪ್ರಶ್ನೆ ಎದುರಾಯಿತು. ಇನ್ನು ಹೀಗೆ ಪತ್ತೆಯಾದ ಅಸ್ಥಿಪಂಜರಗಳಲ್ಲಿ ಪುಟ್ಟ ಮಕ್ಕಳು ಕೂಡ ಇದ್ವು. ಇದನ್ನು ನೋಡಿದ್ರೆ ಕೊಂದವರಿಗೆ ಇವರ ಮೇಲೆ ಅದೆಷ್ಟು ದ್ವೇಷ ಇತ್ತು, ಅವರೆಷ್ಟು ಕಟುಕರಾಗಿದ್ರು ಅನ್ನೋದು ಅರ್ಥವಾಗುತ್ತೆ. ಆದರೆ ಇಂತಹ ಭೀಕರ ಕೊಲೆಗೆ ಯಾವುದಾದ್ರೂ ಕಾರಣ ಇರಲೇಬೇಕಲ್ವಾ? ಹೀಗಂತ ಸಂಶೋಧಕರು ತಲೆ ಕೆಡಿಸಿ ಕೂತ್ಕೊಂಡಿದ್ರು. ಈ ಘಟನೆ ನಡೆದಿದ್ದು 6200 ವರ್ಷಗಳ ಹಿಂದೆ. ಅವತ್ತಿನ ದಿನದಲ್ಲಿ ಇಂಥದ್ದೊಂದು ಹತ್ಯಾಕಾಂಡ ನಡೆದಿದೆ ಅಂದ್ರೆ ಅವತ್ತು ಯಾವ ವಿಚಾರಕ್ಕೆ ನಡೆದಿರಬಹುದು ಅಂತ ಸಂಶೋಧಕರು ಯೋಚನೆ ಮಾಡಿದ್ರು. ಈ ವೇಳೆ ಅವರಿಗೆ ಅನಿಸಿದ್ದು ಏನಂದ್ರೆ ಇದು ಆಸ್ತಿಪಾಸ್ತಿಗಂತೂ ನಡೆದಿರೋ ಹತ್ಯೆಯೂ ಅಲ್ಲ. ಅಲ್ಲಿ ಅರಮನೆ, ಕೋಟೆ ಇಂಥ ಯಾವುದೇ ಕುರುಹುಗಳು ಇರಲಿಲ್ಲ. ಇದರಿಂದ ಯಾವುದೇ ಯುದ್ಧವೂ ನಡೆದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ರು. ಹಾಗಿದ್ರೆ ಏನಾಗಿರಬಹುದು ಅಂತ ಮತ್ತಷ್ಟು ಸಂಶೋಧನೆ ಮಾಡೋಕೆ ನಿಂದ್ರು. ಆಗ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ 6200 ವರ್ಷಗಳ ಹಿಂದೆ ಅಂದ್ರೆ ಆಗ್ತಾನೆ ನಾಗರಿಕತೆ ಅನ್ನೋದು ಶುರುವಾಗೋಕೆ ಪ್ರಾರಂಭವಾಗಿತ್ತು. ಮನುಷ್ಯ ತಾನು ಇದ್ದ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋಕೆ ಪ್ರಾರಂಭ ಮಾಡಿದ್ದ. ಇದರಿಂದ ಆಗ ಯಾರೋ ಬೇರೆ ಕಡೆಯಿಂದ ಬಂದವರು ಇಲ್ಲಿದ್ದವರನ್ನ ಒಕ್ಕಲೆಬ್ಬಿಸಲು ನೋಡಿರಬಹುದು. ಅದು ಸಾಧ್ಯವಾಗದೇ ಇದ್ದಾಗ ಹೀಗೆ ಇಲ್ಲಿದ್ದವರನ್ನ ಕೊಂದು ಮೂಡಿಸಿರಬಹುದು. ಇದೊಂದು ಜನಾಂಗೀಯ ಸಂಘರ್ಷನೂ ಆಗಿರಬಹುದು ಅನ್ನೋ ತೀರ್ಮಾನಕ್ಕೆ ಸಂಶೋಧಕರು ಬಂದರು. ಕ್ರೊಯೇಷಿಯಾ ಹೇಳಿ ಕೇಳಿ ಪುಟ್ಟ ರಾಷ್ಟ್ರ. ಇಂಥ ಕಡೆ ಇಂಥದ್ದೊಂದು ದೊಡ್ಡ ಸಂಶೋಧನೆ ನಡೆದಿದ್ದು ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಇನ್ನೂ ಕೆಲವೊಂದು ಇತಿಹಾಸ ಹಾಗೂ ಸಾಕಷ್ಟು ಇತಿಹಾಸಕಾರರು ಹೇಳೋದೇನು ಅಂದ್ರೆ ಸಹಸ್ರಾರು ವರ್ಷಗಳ ಹಿಂದೆ ಈ ಕ್ರೊಯೇಷಿಯಾ ಹಾಗೂ ರೋಮ್ನ ಗ್ರೀಸ್ನಲ್ಲಿ ಸಾಕಷ್ಟು ಜನರು ಇದ್ರಂತೆ. ಅಷ್ಟೇ ಅಲ್ಲ, ಇದೇ ಕ್ರೊಯೇಷಿಯಾಗೆ ನೆದರ್ಲ್ಯಾಂಡ್ನಿಂದ ಸಹಸ್ರಾರು ಮಂದಿ ವಲಸೆ ಬಂದಿದ್ರಂತೆ. ಹೀಗೆ ಅವರು ಬಂದಾಗ ಜನಾಂಗೀಯ ಸಂಘರ್ಷ ನಡೀತಾ ಇತ್ತಂತೆ. ಅದೇ ರೀತಿ ಇಲ್ಲೂ ಆಗಿರಬಹುದು ಅನ್ನೋ ತೀರ್ಮಾನಕ್ಕೆ ಇತಿಹಾಸಕಾರರು ಬಂದುಬಿಟ್ರು. ಇನ್ನು ಕ್ರೊಯೇಷಿಯಾದ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಪುಟ್ಟ ದೇಶ, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಕಡಿಮೆ ಏನಿಲ್ಲ. ಇವತ್ತು ಈ ದೇಶ ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಲುತ್ತೆ. ಸಾಕಷ್ಟು ವಿಷಯದಲ್ಲಿ ಮುನ್ನಡೆ ಸಾಧಿಸಿದೆ. ಇನ್ನು ಜನಸಂಖ್ಯೆಯ ವಿಚಾರಕ್ಕೆ ಬಂದ್ರೆ 1 ಕೋಟಿಯನ್ನು ಮೀರೋದಿಲ್ಲ. ಇಂತಹ ಈ ದೇಶದಲ್ಲಿ 6200 ವರ್ಷಗಳ ಹಿಂದೆ ಇಂಥದ್ದೊಂದು ಘಟನೆ ನಡೆದಿತ್ತು ಅನ್ನೋದು ಕೌತುಕಕ್ಕೆ ಕಾರಣವಾಗಿದೆ.
ಇಂಥ ಜನಾಂಗೀಯ ಸಂಘರ್ಷಗಳು ಭೂಮಿ ಮೇಲೆ ಹಲವಾರು ಕಡೆ ನಡೆದು ಹೋಗಿವೆ. ಅದರಲ್ಲೂ ನಾಗರಿಕತೆ ಬರುವುದಕ್ಕೂ ಮೊದಲು ಇವುಗಳು ಲೆಕ್ಕವಿಲ್ಲದಷ್ಟು ನಡೆದಿವೆ. ಇನ್ನು ಇಂಥ ಜನಾಂಗೀಯ ಸಂಘರ್ಷ ನಡೆದಿರೋದು ಈ ಕ್ರೊವೇಷಿಯಾದಲ್ಲಿ ಮಾತ್ರವಲ್ಲ. ಇತಿಹಾಸವನ್ನ ಸರಿಯಾಗಿ ಕೆದಕುತ್ತಾ ಹೋದರೆ ಇಂಥ ಸಂಘರ್ಷಗಳು ಎಲ್ಲ ದೇಶದಲ್ಲೂ ನಡೆದಿವೆ. ಇದಕ್ಕೆ ಒಂದಲ್ಲ ಒಂದು ಸಾಕ್ಷಿ ಆಧಾರಗಳು ಸಿಗುತ್ತಾ ಹೋಗುತ್ತವೆ. ಆಧುನಿಕತೆ ಬಂದ ಮೇಲೂ ಇಂಥ ಘಟನೆಗಳು ನಡೆದಿರುವುದನ್ನ ನಾವು ಕಾಣಬಹುದಾಗಿದೆ. ಈ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಕ್ರೊವೇಷಿಯಾ ಹಾಗೂ ಅಲ್ಲಿ 6200 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದ ಈ ಹತ್ಯಾಕಾಂಡ ಈಗಲೂ ಈ ದೇಶದಲ್ಲಿ ಆಗಾಗ ಚರ್ಚೆ ಆಗ್ತಾನೇ ಇದೆ.